ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೆ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನವನ್ನು ಉಂಟುಮಾಡುವುದು. ಈ ವಾಕ್ಯದಲ್ಲಿ ನಮ್ಮ ನಂಬಿಕೆಯು ಶೋಧಿಸಲ್ಪಡುವಂಥದ್ದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ತನ್ನ ಬಳಿಗೆ ಬರುವಂಥ ಪ್ರತಿಯೊಬ್ಬೊಬ್ಬರಿಂದ ಎದುರು ನೋಡುವಂಥ ಒಂದು ಪ್ರಮುಖವಾದಂಥ ವಿಷಯ, ಅವರು ನನ್ನ ಮೇಲೆ ನಂಬಿಕೆ ಇಡುತ್ತಾರಾ, ನಂಬಿಕೆಯಿಂದ ಜೀವಿಸುತ್ತಾರಾ ಎಂಬುದಾಗಿ. ಹಾಗಾಗಿ ಕ್ರಿಸ್ತನ ಮೇಲಿರುವಂಥ ನಂಬಿಕೆ ಎಂಬುವಂಥದ್ದೇ ಕ್ರೈಸ್ತ ಜೀವಿತದ ಆಧಾರವಾಗಿದೆ. ಹಾಗಾಗಿ ಅಂತ ಶ್ರೇಷ್ಠವಾದಂಥ ನಂಬಿಕೆಯು ಪುಟಕ್ಕೆ ಹಾಕಿ ಶೋಧಿಸಲ್ಪಡುವಂಥದ್ದು ಅವಶ್ಯವಾಗಿದೆ. ದೇವರೇ ಅದನ್ನು ಅನುಮತಿಸುತ್ತಾರೆ. ಕಾರಣ, ಯಾವ ರೀತಿ ಬಂಗಾರವು ಬೆಲೆಯುಳ್ಳದ್ದಾಗಿದ್ದರೂ ಕೂಡ ಅದನ್ನು ಶುದ್ಧೀಕರಿಸದೆ ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿಯಾಗಿ ನಂಬಿಕೆಯೂ ಕೂಡ ಅದನ್ನು ಶೋಧನೆಗಳ ಮೂಲಕವಾಗಿ ದೇವರು ಶೋಧಿಸಿದ ನಂತರವೇ ಆ ನಂಬಿಕೆಯಿಂದ ಶ್ರೇಷ್ಠವಾದಂಥ ಕಾರ್ಯಗಳು ನಡೆಯುವುದಕ್ಕೆ, ಕರ್ತನವರ ಮೂಲಕವಾಗಿ ವಿಶೇಷವಾದ ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ತನ್ನ ಬಳಿಗೆ ಬಂದು ತನ್ನಲ್ಲಿ ನೆಲೆಗೊಂಡಿರುವುದಕ್ಕೆ, ಇಲ್ಲ ರಕ್ಷಣಾ ಅನುಭವದಲ್ಲಿ ನಡೆಯುವುದಕ್ಕೆ ಯಾರ್ಯಾರು ಸಮರ್ಪಿಸುತ್ತಾರೋ ಅಂಥವರಲ್ಲಿರುವಂಥ ನಂಬಿಕೆಯನ್ನ ದೇವರು ಶೋಧನೆಗಳ ಮೂಲಕವಾಗಿ ಪರೀಕ್ಷಿಸಿ ದೃಢವಾಗಿ ನಿಲ್ಲುವಂಥ ನಂಬಿಕೆಯುಳ್ಳವರ ಮೂಲಕವಾಗಿ ತನ್ನ ಆಗ್ರಹಗಳನ್ನು ನೆರವೇರಿಸುವಂತೆ ಮುಂದುವರಿದು ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದ ರಕ್ಷಣೆ ಹೊಂದಿದ ನಂತರ ಕ್ರಿಸ್ತನ ಹಾದಿಯಲ್ಲಿ ನೀವು ನಡೆಯುತ್ತಾ ಇರುವಾಗ ಶೋಧನೆಗಳು ಬಂದು ನಿಮ್ಮ ನಂಬಿಕೆಯನ್ನು ಕದಲಿಸುವುದಕ್ಕೆ ಪ್ರಯತ್ನಿಸುವಾಗ, ಅಲೆಗಳು ಎದ್ದೇಳುವಾಗ, ಬಿರುಗಾಳಿ ಬೀಸುವಾಗ ಒಂದನ್ನು ತಿಳಿದುಕೊಳ್ಳಿ, ನಾನೀಗ ಯೇಸುಕ್ರಿಸ್ತನ ಮೇಲಿಟ್ಟಿರುವಂತಹ ಈ ನಂಬಿಕೆಯು ಶೋಧನೆಗೆ ಒಳಗಾಗುತ್ತಾ ಇದೆ. ನಾನಿದನ್ನು ಕಾದುಕೊಳ್ಳಬೇಕು, ನಾನು ನಂಬಿಕೆಯಿಂದಲೇ ಜೀವಿಸುತ್ತಾ ಇದ್ದೇನೆಂಬುದನ್ನು ನಿರೂಪಿಸಿ ತೋರಿಸಬೇಕು ಎಂಬುದಾಗಿ ಆ ಒಂದು ದೃಢತೆಯಲ್ಲಿ ಕರ್ತನನ್ನೇ ಆಶ್ರಯಿಸಿಕೊಂಡು ನೀವು ಜೀವಿಸುವುದಾದರೆ ಬಂದಂತಹ ಶೋಧನೆಗಳು, ಬಿರುಗಾಳಿಗಳು, ಅಲೆಗಳು ಬೇಗನೆ ನಿಮ್ಮನ್ನು ದಾಟಿ ಹೋಗುತ್ತದೆ. ನೀವಾದರೂ ದೃಢವಾಗಿ ನಿಂತು ನಿಮ್ಮ ನಂಬಿಕೆಯನ್ನ ಕರ್ತನ ಮುಂದೆ ಪ್ರಕಾಶಿಸಬಹುದು. ಆತನು ಅದರ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಿನ ಮಹತ್ ಕಾರ್ಯಗಳನ್ನು ಮಾಡಿ ವಿಶೇಷವಾಗಿ ನಿಮ್ಮನ್ನು ಪ್ರಯೋಜನ ಪಡಿಸುವಂತೆ, ತನ್ನ ವಾಗ್ದಾನಗಳನ್ನು ನೆರವೇರಿಸುವಂತೆ ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮಲ್ಲಿರುವಂಥ ನಂಬಿಕೆಯೇ ದೇವರಿಗೆ ಬಹಳ ಮುಖ್ಯವಾದದ್ದು, ಹಾಗೆ ಬಹಳ ಅಮೂಲ್ಯವಾದದ್ದಾಗಿರುವುದರಿಂದ ದೇವರದನ್ನು ಶೋಧಿಸಿ ಅದರಲ್ಲಿರುವಂಥ ಕಶ್ಮಲಗಳನ್ನು, ಕೊರತೆಗಳನ್ನು ತೆಗೆದುಹಾಕಿ ಅಪರಂಜಿಯಂತೆ ಚೊಕ್ಕ ಬಂಗಾರದಂತೆ ಅದನ್ನು ತೆಗೆದುಕೊಂಡು ಅದನ್ನು ಶ್ರೇಷ್ಠವಾಗಿ ಉಪಯೋಗಿಸುತ್ತಾರೆ ಎಂಬುದನ್ನು ಅರಿತು ಶೋಧನೆಯ ಕಾಲದಲ್ಲಿ ನಂಬಿಕೆಯನ್ನು ಕಾದುಕೊಳ್ಳುವುದರಲ್ಲಿ ಗಮನವಾಗಿದ್ದು ದೇವರ ಮುಂದೆ ನೀತಿವಂತರಾಗಿ, ಯಥಾರ್ಥವಂತರಾಗಿ ಆತನನ್ನೇ ಆಶ್ರಯಿಸಿಕೊಂಡಿರುವುದನ್ನು ನಿರೂಪಿಸಿ ತೋರಿಸುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಬಂಗಾರವನ್ನು ಯಾವ ರೀತಿಯಾಗಿ ಪುಟಕ್ಕೆ ಹಾಕಿ ಶೋಧಿಸುತ್ತಾರೋ ಅದೇ ರೀತಿಯಾಗಿ ಅದಕ್ಕಿಂತಲೂ ಅಮೂಲ್ಯವಾಗಿರುವಂಥ ದೇವರು ನಮ್ಮಲ್ಲಿ ಬಹಳವಾಗಿ ಮೆಚ್ಚುವಂಥ ನಂಬಿಕೆಯೂ ಕೂಡ ಶೋಧನೆಗೆ ಒಳಗಾಗಲೇಬೇಕು. ಶೋಧನೆಯ ಮೂಲಕವಾಗಿ ಶುದ್ಧೀಕರಿಸಲ್ಪಡಬೇಕೆಂಬುದನ್ನು ಅರಿತು ಜೀವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಬಿರುಗಾಳಿಗಳು ಬೀಸುವಾಗ, ಅಲೆಗಳು ಏಳುವಾಗ ನಿನ್ನ ಕೃಪೆ ಅಪ್ಪ ಮಕ್ಕಳನ್ನು ಆಧರಿಸಿಕೊಳ್ಳಲಿ ಕರ್ತನೆ. ಇದರ ಮೊದಲ ದೃಢವಾಗಿ ನಿಲ್ಲಬೇಕೆಂಬ ತೀರ್ಮಾನ ಒಬ್ಬೊಬ್ಬರಲ್ಲೂ ಉಂಟಾಗಲಿ. ಶೋಧನೆ ಕಾಲುವಪ್ಪ ಬೇಗನೆ ದಾಟಿ ಹೋಗುತ್ತದೆ. ಬಲಕ್ಕೆ ಮೀರಿ, ಶಕ್ತಿಗೆ ಮೀರಿ ಅಪ್ಪ ನಿನ್ನ ಶೋಧನೆಗಳನ್ನು ಅನುಮತಿಸುವುದಿಲ್ಲ. ಶೋಧನೆಯಾಗುತ್ತಲೇ ಅಪ್ಪ ನೀನು ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಕೂಡ ಮಾಡಿಕೊಡುತ್ತೀಯ. ಅದಕ್ಕಾಗಿ ನಿನಗೆ ಸ್ತೋತ್ರಗಳು. ಆ ತಿಳುವಳಿಕೆಯಿಂದ ನಂಬಿಕೆಯನ್ನು ಕಾದುಕೊಳ್ಳುವುದಕ್ಕೆ ಚೊಕ್ಕ ಬಂಗಾರದಂತೆ ಅಪ್ಪ ಅದ ನಿನ್ನ ಮುಂದೆ ಸಮರ್ಪಿಸಿ ಶ್ರೇಷ್ಠವಾದಂಥ ವಾಗ್ದಾನಗಳ ಪರಿಪೂರ್ಣತೆಯನ್ನು, ನಿನ್ನ ಆಗ್ರಹಗಳ ನೆರವೇರುವಿಕೆಯನ್ನಪ್ಪ ಜೀವಿತದಲ್ಲಿ ಅನುಭವಿಸಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಕೃಪೆಯನ್ನು ಅನುಗ್ರಹಿಸು, ಬಲವನ್ನು ಅನುಗ್ರಹಿಸು, ಜೀವಿತಗಳನ್ನು ಆಶೀರ್ವದಿಸು ಕರ್ತನೆ. ಕುಟುಂಬಗಳನ್ನು ಆಶೀರ್ವದಿಸು ರಾಜ. ಕೊರತೆಗಳನ್ನು ನೀಗಿಸು. ನಂಬುವನಿಂದ ಎಲ್ಲವೂ ಸಾಧ್ಯ ಎಂಬುದಾಗಿರುವಂತೆ ನಿನ್ನ ಮಕ್ಕಳ ನಂಬಿಕೆಯ ಮೂಲಕವಾಗಿ ಮಹತ್ ಕಾರ್ಯಗಳನ್ನು ಮಾಡಿ ಜೀವಿತದಲ್ಲಿ ಸಂತೋಷವನ್ನು, ಸಮಾಧಾನವನ್ನು, ಶ್ರೇಷ್ಠತೆಗಳನ್ನು ಉಂಟು ಮಾಡು. ನಿನ್ನ ಅರ್ಥಗೆ ಮಾಡುವಂತೆ ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು
ಕರ್ತನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.